ಈಗ ಸೋಷಿಯಲ್ ಮೀಡಿಯಾದಾಗ ತೂಕ್ ಜಿಹಾದ್ ಅನ್ನೋದು ಬಹಳ ವೈರಲ್ ಆಗತೈತಿ. ಆಮೀರ್ ಖಾನ್ ಅವರು ಹೀರೋಯಿನ್ ಕೈ ಮೇಲೆ ಉಗುಳುತ್ತಿದ್ರಂತ. Why do I spit on my heroine's hands? It's very important to know that. जिस हीरोइन के हाथ पे मैंने थूका है वो नंबर 1 हो गई है. ಇದೇನು ಧಾರ್ಮಿಕ ಆಚರಣೆನೋ ಮತ ಅಂದ ಮನಸ್ಥಿತಿನೋ? ಫುಡ್ ಜಿಹಾದ್ ಒಳಗ ಉಗುಳೋದು ಅಡ್ಗಿ ಮಾಡೋದು ನೋಡಿದ್ವಿ. ಈಗ ಬ್ಯಾರೇದ ಐತಿದು. ಸೋ ಕಾಲ್ಡ್ ಲಿಬರಲ್ ಆಮೀರ್ ಖಾನ್ ಮಾಡೋದು ಎಷ್ಟು ಸರಿ? ಮುಚ್ಚಿಟ್ಟಿದ್ದ ಮತಾಂಧತೆ ಬಯಲಾಗತೈತಿ. ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ದ ಮ್ಯಾಟರ್ಗಳು ಒಂದೊಂದು ಲೀಕ್ ಆಗಕತ್ತಾವ. ನಾನೊಬ್ಬ ಲಿಬರಲ್, ನಾನೊಬ್ಬ ಸೆಕ್ಯುಲರಿಸ್ಟ್, ನಾನು ಪ್ರಗತಿಪರ, ಮಹಿಳಾವಾದಿ, ಮೂಢನಂಬಿಕೆಯನ್ನ ತಳ್ಳಿ ಹಾಕೋನು ಅಂತ ಹಿಂಗ ನಾವನ್ನೆಲ್ಲ ಹೇಳ್ಕೋತ ನಂಬಿಸ್ಕೋತ ಬಂದಿದ್ದ ಆಮೀರ್ ಖಾನ್ ಅವರ ಧರ್ಮಾಚರಣೆ ಈಗ ಕಾಣಿಸಾಕತ್ತೈತಿ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಭಾಳ ವೈರಲ್ ಆಗತೈತಿ. ಅವರು ಮತ್ತು ಅವರ ಒಂದು ಚಿತ್ರದ ಪ್ರಮೋಷನ್ಗಂತ ಬಂದಿದ್ದು ಎಲ್ಲ ಮಂದಿ ಜರ್ನಲಿಸ್ಟ್ಗಳು ಕುಂತು ಮಾತಾಡಕತ್ತಿದ್ದ ವಿಡಿಯೋ ಅದು. ಆ ವಿಡಿಯೋಗ ಸೋಷಿಯಲ್ ಮೀಡಿಯಾ ಮಂದಿ ತೂಕ್ ಜಿಹಾದ್ ಅಂತ ಹೆಸರು ಕೊಟ್ಟಾರ. ಹಂಗಂದ್ರ ಎಲ್ಲ ರೀತಿ ಜಿಹಾದ್ ಬಂತು, ಇದ್ಯಾವ್ದು ಹೊಸ ಜಿಹಾದ್ ಅನ್ಬೇಡ್ರಿ. ಆಮೀರ್ ಖಾನ್ ಅವರು ಉಗಿತಿದ್ರಂತ, ಅಂದ್ರ ಉಗುಳುತ್ತಿದ್ರಂತ. ಹೀರೋಯಿನ್ಗಳ ಕೈ ತೋರ್ಸ್ರಿ ಅಂತಿದ್ರಂತ, ಕೈ ತೋರ್ಸಿದ್ರ ಉಗುಳುತ್ತಿದ್ರಂತ. ಸಹ ನಟರಿಗೂ ಅವ್ರ ಕೈ ಮೇಲೆ ಉಗುಳ್ಯಾರು ಅನ್ನೋ ಮಾತುಗಳದಾವ. ಇದು ಬೇರೆ ಯಾರೋ ಹೇಳಿದ್ರು ಅದಕ್ಕಾಗಿ ನಾವು ಮಾತಾಡತ್ತೀವಿ ಅಂತಲ್ಲ, ಸ್ವತಃ ಆಮೀರ್ ಖಾನ್ ಅವರು ಒಪ್ಕೊಂಡಾರ. ಹೌದು, ನಾನು ಹೀರೋಯಿನ್ಸ್ ಅಂಗೈ ಮೇಲೆ ಉಗಿತಿದ್ನಿ, ಅದರಿಂದ ಏನಾಗುತ್ತಿತ್ತು ಅಂತ ಪ್ರಶ್ನೆ ಬಂದ ತಕ್ಷಣ ಅವ್ರು ಅದಕ್ಕೆ ಉತ್ತರ ಹೇಳಿಲ್ಲ. ಆ ಥರ ಉತ್ತರ ನಾನು ಹೇಳಿಬಿಟ್ರ ನನ್ನ ಕಡೆ ಯಾರೂ ಉಗುಳಿಸ್ಕೊಳ್ಳೋದಿಲ್ಲ, ಸೊ ನಾನು ಅದನ್ನು ಹೇಳೋದಿಲ್ಲ ಅಂತಂದಾರ. ಅಸಲಿಗೆ ಯಾಕ ಉಗುಳ್ತಿದ್ರು ಅನ್ನೋದಕ್ಕೆ ಕಾರಣ ಅವರು ಏನು ಕೊಟ್ಟಾರ ನೋಡ್ರಿ. I don't like to tell that story. I don't like to tell that story. Because when I tell the story, then I can't do it on new people. Yeah, and then there was this. उसका mechanics reveal नहीं करना है. There's a whole new generation. You can. उन सबको. He used to say, "Let me read your hand and spit on it and run away." Why do I spit on my heroine's hands? It's very important to know that. जिस हीरोइन के हाथ पे मैंने थूका है वो नंबर 1 हो गई है. तो इसलिए वो मेरा मतलब it's my responsibility to do that. और व्हाट अबाउट सपोर्ट? सबके हाथ में थूका है मैंने, सब नंबर 1. आमिर पर सपोर्टिंग एक्टर के हाथ में थूका, उसका क्या हुआ? क्या I missed that one. सपोर्टिंग एक्टर के हाथ में थूका, उसका क्या हुआ? नहीं, it only works for heroines. ಏನು ಹೇಳಿದ್ರು ಕಾರಣ? ಅವ್ರು ಯಾರ ಕೈ ಮೇಲೆ ಉಗಿತಾರೋ ಆ ಹೀರೋಯಿನ್ ನಂಬರ್ 1 ಹೀರೋಯಿನ್ ಆಗ್ತಿದ್ರಂತ, ಹಿಂಗಾಗಿ ಉಗಿತಿದ್ರಂತ. ಎಲ್ಲ ಹೀರೋಯಿನ್ಸು ಯಾರ ಜೊತೆ ಆಮೀರ್ ಖಾನ್ ಆ್ಯಕ್ಟಿಂಗ್ ಮಾಡಾರೋ ಅವ್ರ ಕೈ ಮೇಲೆಲ್ಲ ಉಗ್ದಾರಂತ. ಅಲ್ಲಿದ್ದ ಸಹ ನಟ ಹೇಳೋದೇನಂದ್ರೆ ನಮ್ಮ ಕೈ ಮೇಲೆ ಉಗುಳಿದ್ದಲ್ಲಪ್ಪ, ನಾವ್ಯಾಕೆ ನಂಬರ್ 1 ಆಗಲಿಲ್ಲ ಅಂದ್ರೆ ಅದು ಹೀರೋಯಿನಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತಾರ. ಇದು ಏನು, ಯಾಕೆ ಈ ರೀತಿ ಉಗುಳುತ್ತಿದ್ರು? ಅವ್ರ ಬಾಯಿಂದ ಬರಲಿಲ್ಲ. ಆ ವಿಷಯವನ್ನು ಮುಚ್ಚಾಕಕ್ಕೆ ಇನ್ನೊಂದು ನಂಬರ್ 1 ಅದು ಇದು ಅಂತ ತೇಲಿಸಿಬಿಟ್ರು. ಬಟ್ ಅಸಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಉಗುಳೋದು. ಈ ಉಗುಳೋ ಪ್ರಕ್ರಿಯೆನ ನೀವು ಭಾಳಷ್ಟು ಕಡೆ ನೋಡಿರ್ತೀರಿ. ಕೆಲವೊಬ್ಬರು ಗೊತ್ತಿಲ್ಲ, ಕೆಲವೊಬ್ರು ಇದು ಧಾರ್ಮಿಕ ಪ್ರಕ್ರಿಯೆ ಭಾಗ ಅಂತಾರ. ಇಟ್ ಮೀನ್ಸ್ ಹಲಾಲ್ ಅಂತಾರಲ್ರಿ, ಅದು ಅಂತಾರ. ಬಟ್ ನಿಜವಾಗ್ಲೂ ಹಲಾಲ್ ಅಂದ್ರೆ ಅದಲ್ಲ. ಹಲಾಲ್ ಅಂದ್ರೆ ಅರ್ಥನ ಬೇರೆ ಐತಿ. ಯಾವುದೇ ರೀತಿ ಹಲಾಲ್ ಒಳಗೆ ಉಗಿಬೇಕು ಅಂದರೆ ಉಗುಳಬೇಕು ಅಂತಿಲ್ಲ. ಬಟ್ ಉಗುಳೋದೇನೈತಲ್ಲ ಅದು ಮತಾಂಧ ಮನಸ್ಥಿತಿಯ ಭಾಗ ಅಂತ. ಇದನ್ನ ಸ್ವತಃ ಮುಸ್ಲಿಂ ಮುಖಂಡ್ರೆ ಹೇಳ್ತಾರೆ, ಉಗುಳೋದು ಹಲಾಲ್ ಅಲ್ಲ ಅಂತ. ಮತ್ತು ಉಗುಳೋರ ಕತಿ ಏನು? ಅದು ಅವರ ಕೆಟ್ಟ ಮನಸ್ಥಿತಿ, ಮತಾಂಧ ಮನಸ್ಥಿತಿಯ ರೂಪ ಅಂತ. ಈಗ ಆಮೀರ್ ಖಾನ್ ಅವರು ಉಗುಳಿದ್ರು ಅಂತ ಅವರೇ ಒಪ್ಕೊಂಡಿರೋದ್ರಿಂದ ಇದು ಯಾವ ರೀತಿ ಮನಸ್ಥಿತಿ, ಅವರ ಮತಾಂಧ ಮನಸ್ಥಿತಿಯ ಭಾಗ ಏನು ಅನ್ನೋ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಚರ್ಚೆ ಆಗತ್ತಾವ. ನಾನು ಮೂಢನಂಬಿಕೆನ ನಂಬೋದಿಲ್ಲ ಅಂತಿದ್ದ ಆಮೀರ್ ಖಾನ್ ಈಗ ಉಗುಳ್ತಿರೋದು ಯಾಕ? ಧಾರ್ಮಿಕ ಭಾವನೆಗಳಿಗೆ ನಾನು ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ, ನನಗೆ ಮೊದಲು ನನ್ನ ಕೆಲಸ ಅಂದಿದ್ರು. ಈಗ ಕೆಲಸದೊಳಗೆ ಧಾರ್ಮಿಕತೆಯನ್ನು ಯಾಕೆ ಸೇರಿಸಿದ್ರು? ಹೀರೋಯಿನ್ಸ್ಗಳು ಕೂಡ ಇದರ ವಿರುದ್ಧವಾಗಿ ಮಾತಾಡಿದ್ರು. 2023 ಪ್ರಕಟವಾದ ಒಂದು ಆರ್ಟಿಕಲ್ ಒಳಗ ಮಾಧುರಿ ದೀಕ್ಷಿತ್ ಅವರು ಹೇಳಿದ್ರ ಬಗ್ಗೆ ಬರ್ದಾರ. ಏನಂದ್ರ, ಒಂದು ಶೂಟಿಂಗ್ ಟೈಮ್ ಒಳಗ ಆಮೀರ್ ಖಾನ್ ಅವರು ನಿಮ್ಮ ಕೈ ನೋಡಿ ಜ್ಯೋತಿಷ್ಯ ಹೇಳ್ತುನು ಕೊಡ್ರಿ ಅಂತ ಹೇಳಿ ಅವ್ರ ಕೈ ಮೇಲೆ ಉಗುಳಿದ್ರಂತ. ಅವಾಗ ಮಾಧುರಿ ದೀಕ್ಷಿತ್ಗ ಬಹಳ ಸಿಟ್ಟು ಬಂದಿದ್ದಂತ. ಬಾಜು ಇದ್ದಿದ್ದು ಹಾಕಿ ಸ್ಟಿಕ್ ತಗೊಂಡು ಅವ್ರನ್ನ ಓಡಾಡಿಸಿ ಹೊಡೆದಿದ್ರಂತ. ಜೂವಿ ಚಾವ್ಲಾ ಕೂಡ ಈ ರೀತಿ ಮಾಡಿದ್ದಕ್ಕಾಗಿ ಎಷ್ಟೋ ವರ್ಷ ಆಮೀರ್ ಖಾನ್ ಜೋಡಿ ಮಾತಾಡೇ ಇರಲಿಲ್ಲ ಅಂತ. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವರಿಗೆ ಆಗಿರಲಿಲ್ಲ.
ಬಟ್ ಈಗಿನ ಹೀರೋಯಿನ್ಸ್ಗಳಿಗೂ ಕೂಡ ನಾನು ಉಗುಳಿಮಿ ಅಂತ ಹೇಳಿದ್ರು. ಬಟ್ ಅವರು ಯಾವ ಅನಿವಾರ್ಯತೆಯಿಂದ ಸುಮ್ಮಿದ್ರೋ ಗೊತ್ತಿಲ್ಲ. ಪ್ರ್ಯಾಂಕ್ ಅಂತ ಇದಕ್ಕೆ ಹೆಸರಿಟ್ಟಿದ್ರು ಅಮೀರ್ ಖಾನ್ ಅವರು. ಬಟ್ ಇಂಥ ಪ್ರ್ಯಾಂಕ್ ನಾ ಎಲ್ಲೂ ನೋಡಿಲ್ಲಪ್ಪ. ಈ ಉಗುಳೋ ಪ್ರೊಸೆಸ್ಸ ಫುಡ್ ಜಿಹಾದೊಳಗೆ ಭಾಳ ಐತಿ. ಭಾಳಷ್ಟು ಕಡೆ ನಾನು ನೋಡೀನಿ, ವಿಡಿಯೋಸು ಸಾಕಷ್ಟು ಇದ್ದಾವ. ಅಡುಗೆ ಮಾಡ್ತಿರ್ತಾರ, ಉಗುಳ್ತಾರ, ಅಡುಗೆ ಸ್ಟಾರ್ಟ್ ಮಾಡ್ತಾರ, ಉಗುಳ್ತಾರ, ಅಡುಗೆ ಮಾಡ್ತಾರ. ಈ ರೀತಿ ವಿಡಿಯೋಗಳು ಸಾಕಷ್ಟು ನೋಡಿರಿ ನೀವು. ಕೆಲವೊಂದು ವಿಡಿಯೋಗಳನ್ನು ನಿಮಗೆ ಉದಾಹರಣೆಗಾಗಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಇಲ್ಲಿ ಅಡುಗೆ ಮಾಡೋರು ಉಗುಳಿ ಮಾಡಾಕತ್ತಾರ. ಇದಕ್ಕೂ ಅಮೀರ್ ಖಾನ್ ಅವರು ಹೀರೋಯಿನ್ಗಳ ಕೈ ಮೇಲೆ ಉಗುಳೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಅಡುಗೆ ಮಾಡೋನ ಕೆಲಸ ಅಡುಗೆ ಮಾಡೋದು, ಜನರಿಗೆ ಕೊಡೋದು. ಅವ ಅದರೊಳಗೆ ಉಗುಳಿ ಕೊಡ್ತಾನಂದ್ರೆ ಅವನ ಕೆಲಸದಾಗ ಅವ ಉಗುಳುತ್ತಾನ. ಇಲ್ಲಿ ಅಮೀರ್ ಖಾನ ನಟ, ಹೀರೋಯಿನ್ ಜೋಡಿ ನಟಿಸ್ತಾರ, ಅವರ ಕೆಲಸ ನಟನೆ. ಈಗ ನಟಿಯರ ಕೈ ಮೇಲೆ ಉಗುಳ್ತಾರು ಅಂದ್ರೆ ಅವರ ಕೆಲಸವನ್ನು ಕೂಡ ಅವ್ರು ಉಗುಳಿ ಸ್ಟಾರ್ಟ್ ಮಾಡಕತ್ತಾರ. ಏನೋ ಮಿಸ್ ಹೊಡ್ಯಾಕತ್ತೈತಿ, ಏನೋ ಕನೆಕ್ಟ್ ಆಗತೈತಿ. ಅದು ಏನು ಕನೆಕ್ಟ್ ಆಗತೈತಿ ಅಂತ ನೀವು ಅರ್ಥ ಮಾಡ್ಕೊಡ್ರಿ. ಮತಾಂಧ ಮನಸ್ಥಿತಿ ಅಂತ ಕೆಲವೊಬ್ರು ಅಂತಾರ. ನಾ ತೋರಿಸಿದ ವಿಡಿಯೋದಾಗ ಮೌಲಾನಾ ಕೂಡ ನೀರಿಗೆ ಉಗುಳಿ ಕೊಡಾಕತ್ತಾರ. ಆ ನೀರನ್ನು ಕುಡಿದ್ರೆ ಅವ್ರು ಪವಿತ್ರ ಆಗ್ತಾರಂತಿರಬೇಕು, ಇಲ್ಲಾಂದ್ರೆ ಅವ್ರು ಉಗುಳನ್ನು ತಿನ್ನೋದೇ ಇವ್ರಿಗೆ ಅದೃಷ್ಟ ಇರಬೇಕು, ಅಥವಾ ಎಷ್ಟೋ ಜನ್ಮದ ಪುಣ್ಯ ಬರ್ತಿರ್ಬೇಕು, ಗೊತ್ತಿಲ್ರಿ ನನಗೆ. ಇದ್ರ ಬಗ್ಗೆ ನನಗೆ ಗೂಗಲ್ನಾಗೂ ಏನೂ ಮಾಹಿತಿ ಸಿಗವಲ್ತು ಉಗುಳೋದು ಯಾಕ ಅಂತ. ಬರೀ ಸಿಗಾಕತ್ತಿರೋದು ಇಷ್ಟ, ಉಗುಳೋದು ಮತಾಂಧ ಮನಸ್ಥಿತಿ, ಕಲ್ಮಶ ಮನಸ್ಸುಗಳು ಮಾಡೋ ಕೆಲಸ ಅಂತ. ಮತ್ತು ಈ ರೀತಿ ಮಾಡೋರೆಲ್ಲ ಕಲ್ಮಶ ಏನು ನನಗೆ ಗೊತ್ತಿಲ್ಲರಿ. ಅದನ್ನು ಅಮೀರ್ ಖಾನ್ ಅವರು ಈ ರೀತಿ ಸಾಕಷ್ಟು ಪಿಕ್ಚರ್ಗಳೊಳಗೂ ಬೇರೆ ಬೇರೆ ರೀತಿ ಮಾತಾಡ್ಬಿಟ್ಟಾರ. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಯಾವಾಗಲೂ ಅವರ ಮೂವಿ ಒಳಗೆ ಒಂದರೆ ಟಾಂಟ್ ಇದ್ದೇ ಇರ್ತೈತಿ. ಅಪನಂಬಿಕೆ ಮೂಡಿಸುವಂಥ ಡೈಲಾಗ್ ಇದ್ದೇ ಇರ್ತೈತಿ. ಆ್ಯಕ್ಟಿಂಗ್, ಕ್ಯಾರೆಕ್ಟರ್, ಸಮಥಿಂಗ್ ಈಸ್ ದೇರ್, ಅಲ್ಲಿ ಇದ್ದೇ ಇರ್ತೈತಿ. ನಾನು ನೋಡಿದ ಮಟ್ಟಿಗೆ ಅಮೀರ್ ಖಾನ್ ಅವರ ಪಿಕ್ಚರ್ ಒಳಗೆ ಇಸ್ಲಾಂ ಧರ್ಮದ ವಿರೋಧವಾಗಿ, ಇಸ್ಲಾಂ ಧರ್ಮದಲ್ಲಿರುವ ಮೂಢನಂಬಿಕೆ ಆಗಿ ಯಾವುದೇ ಒಂದು ಸೀನು ನೋಡಿಲ್ಲ, ಯಾವುದು ಹಾಡು ಕೇಳಿಲ್ಲ. ನಾನು ನೋಡಿರ್ಲಿಕ್ಕಿಲ್ಲ, ನೀವು ನೋಡಿದ್ರೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ನೋಡ್ತೀನಿ ಅದನ್ನು. ಬಟ್ ಐ ಡೋಂಟ್ ಥಿಂಕ್ ಸೊ ಯಾವುದೇ ಇಸ್ಲಾಂ ಬಗ್ಗೆ ಅವರ ಮೂವಿ ಮಾಡಿದಾರು ವಿರೋಧವಾಗಿ. ಉಗುಳೋದೇನು ದೊಡ್ಡ್ರೆ ಅವ್ರದ್ದು ನಂಬಿಕೆ ಇರಬೇಕು, ಅವ್ರ ಧರ್ಮದ ಪಾಲನೆ ಇರಬೇಕು ಅಂತ ಯಾರಾದರೂ ನನಗೆ ಪ್ರಶ್ನೆ ಮಾಡಿದ್ರ ಇದೆಂಥ ಪದ್ಧತಿ? ನಾವು ಕೂಡ ನೈವೇದ್ಯ ಮಾಡ್ತೀವಿ, ದೇವರಿಗೆ ನೈವೇದ್ಯ ಇಡ್ತೀವಿ. ಕೆಲವೊಬ್ಬರು ಊಟ ಮಾಡೋ ಮುಂಚೆ ಪ್ರಾರ್ಥನೆ ಮಾಡ್ತೀವಿ, ನಮಸ್ಕಾರ ಮಾಡಿ ಊಟ ಚಾಲು ಮಾಡ್ತೀವಿ, ಊಟ ಆದಮೇಲೆ ನಮಸ್ಕಾರ ಮಾಡ್ತೀವಿ. ಇದೊಂದು ರೀತಿ ಆಚರಣೆ ನಮ್ಮದು. ಇನ್ನು ದೇವರಿಗೆ ಹೂವು, ಹಣ್ಣು, ಹಂಪಲಿಟ್ಟು ಹಣ್ಣಿನ ಸ್ವಲ್ಪ ತುಡ್ದಿ ಮುರಿದು ಇಡ್ತೀವಿ, ದೇವರಿಗೆ ಅರ್ಪಿಸ್ತೀವಿ. ಈ ರೀತಿ ನೈವೇದ್ಯಗಳನ್ನ ತಗೊಳಪ್ಪ ತಿನ್ನುವಂಥ ಈ ರೀತಿ ಮಾಡಿ ಕೂಡ ತಿಂತೀವಿ. ಇದು ಯಾವ ರೀತಿ ಹಾನಿಕರ ಪದ್ಧತಿ ಅಲ್ಲ. ಅಂದರೆ ನಮ್ಮ ಆಚರಣೆಯಿಂದ ಇನ್ನೊಬ್ರಿಗೆ ಹಾನಿ ಆಗೋದಿಲ್ಲ. ಬಟ್ ಇದು ಉಗುಳೋದೈತಲ್ರಿ, ಇದೆಂಥ ಪದ್ಧತಿ? ಇದರಿಂದ ಯಾರಿಗೆ ಏನಾಗ್ಬೋದು ಅನ್ನೋ ಭಯನೂ ಐತ್ರಿ. ಉಗುಳೋಂಗ ಎಷ್ಟು ರೋಗ ಇದ್ದು ಅಂದ್ರೆ ಯಾರಿಗೆ ಬರ್ತಾವೋ? ಹೌದಿಲ್ರಿ? ಈ ರೀತಿ ಹಾನಿಕಾರಕ ಪದ್ಧತಿ ಹಿಂದೂಯಿಸಮ್ ಒಳಗೆ ಇಲ್ರಿ. ಇದು ಅಂದ್ರೆ ನೀವು ಅದನ್ನು ಕಮೆಂಟ್ ಮಾಡಿರಿ, ನಾ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತೇನೆ. ಬಟ್ ನನಗಿಲ್ಲಿ ಒಂದು ಅರ್ಥ ಆಗದಿರೋದೇನು ಅಂದ್ರೆ ಅಮೀರ್ ಖಾನ್ ಅವರ ಮನಸ್ಥಿತಿ. ಸೋ ಕಾಲ್ಡ್ ಜಾತ್ಯತೀತವಾದಿ, ಸೋ ಕಾಲ್ಡ್ ಲಿಬರಲ್, ಪ್ರಗತಿಗಾಗಿ ದುಡಿಯುವ ಪ್ರಗತಿಪರ, ಸಚ್ಚ ಫೆಮಿನಿಸ್ಟ್, ಇಂಥ ಮನುಷ್ಯ ಈ ಉಗುಳೋ ಬುದ್ಧಿ ಯಾಕೆ ಕಲಿತರು? ಏನಿದ್ರ ಅರ್ಥ? ಯಾಕೆ ಉಗುಳ್ತಾರು ಅಂತ ಅವ್ರು ಕ್ಲಾರಿಫೈ ಕೊಡಲೇ ಇಲ್ಲ. ನಾನು ನೋಡಿದೆ ಬೇರೆ ಬೇರೆ ಕಡೆ ಯಾಕೆ ಉಗುಳ್ತಾರು ಅಂತನೂ, ಅದಕ್ಕೂ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಯಾಕಂತ ನನಗೆ ಸಿಕ್ಕಿಲ್ಲ ಅಂದ್ರೆ ನಿಮಗೆ ನಾ ಏನೋ ಒಂದು ಹೇಳಿದ್ರೆ ತಪ್ಪಾಗ್ತೈತಿ. ಬಟ್ ಗೂಗಲ್ ಒಳಗೆ ಇದಕ್ಕೆ ಮತಾಂಧ ಮನಸ್ಥಿತಿ, ಹೊಲಸು ಮನಸ್ಥಿತಿ ಅನ್ನೋ ಆನ್ಸರ್ ಬರಾಕತ್ತೈತಿ. ಇದು ಏನು ಮತಾಂಧ ಮನಸ್ಥಿತಿನೋ, ಧರ್ಮಾಚರಣೆನೋ, ಇಸ್ಲಾಂ ಕಟ್ಟಾಳು ಅಂತ ಅನ್ಕೋಬೇಕು ಅಮೀರ್ ಖಾನ್ ಅವ್ರು, ನನಗೆ ಗೊತ್ತಿಲ್ಲ. ಏನಂತ ಅರ್ಥ ಮಾಡ್ಕೋತಿರೋ ನಿಮಗೆ ಬಿಟ್ಟಿತ್ತು.